ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು. ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಭಾನುವಾರ 23 ಫೆಬ್ರವರಿ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ 2ನೇ ಭಾಗ 30ನೇ ಅಧ್ಯಾಯದ 20ನೇ ವಚನ. ಯೆಹೋವನು ಹಿಜ್ಕೀಯನ ಪ್ರಾರ್ಥನೆಯನ್ನು ಲಾಲಿಸಿ ಜನರನ್ನು ಸ್ವಸ್ಥಗೊಳಿಸಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರಲ್ಲಿ ಯಥಾರ್ಥವಾಗಿ ಪ್ರಾರ್ಥಿಸಿ ಹೃದಯವನ್ನು ದೇವರ ಕಡೆಗೆ ಎತ್ತುವಾಗ ದೇವರು ಕೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಕಡೆಗೆ ಮನಸ್ಸುಳ್ಳವರಾಗಿರುವುದು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಮಯದಲ್ಲಿ ಹಿಜ್ಕೀಯನು ದೇವ ಜನರು ಬಹಳ ಸಮಯದಿಂದ ಸರಿಯಾದಂಥ ರೀತಿಯಲ್ಲಿ ಪಸ್ಕವನ್ನು ಆಚರಿಸಲಿಲ್ಲ ಎಂಬುದಾಗಿ, ಪಸ್ಕವನ್ನು ಆಚರಿಸಬೇಕೆಂಬುದಾಗಿ ತಾನು ಎಲ್ಲ ಕಡೆಯಲ್ಲೂ ಕೂಡ ಒಂದು ವಿಶೇಷವಾದಂಥ ಪತ್ರವನ್ನು ಕಳಿಸಿ ಎಲ್ಲರೂ ಯೆರೂಸಲೇಮಿಗೆ ಬಂದು ಪಸ್ಕವನ್ನು ಆಚರಿಸಬೇಕೆಂಬುದಾಗಿ ಆಹ್ವಾನಿಸಿದನು. ಇದನ್ನು ಕೇಳಿ ಕೆಲವರು ಒಪ್ಪದೆ ಹೋದರು, ಕೆಲವರು ನಕ್ಕಿದರು, ಕೆಲವರು ಹಾಸ್ಯ ಮಾಡಿಕೊಂಡರು. ಆದರೂ ಹಿಜ್ಕೀಯನು ತನ್ನ ಕಾರ್ಯವನ್ನು ಮಾಡಿದನು. ಅದರಲ್ಲಿ ಅನೇಕರು ಭಾಗವಹಿಸಿದರು. ಆ ಒಂದು ಸಂದರ್ಭದಲ್ಲಿ ಹಿಜ್ಕೀಯನು ದೇವರ ಮುಂದೆ ಪ್ರಾರ್ಥನೆ ಮಾಡಿದನು. ಕಾರಣ, ಅವರು ನೇಮಕವಾದಂಥ ರೀತಿಯಲ್ಲಿ ತಮ್ಮನ್ನು ಶುದ್ಧಿಪಡಿಸಿಕೊಳ್ಳದೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಪಸ್ಕ ಭೋಜನವನ್ನು ಮಾಡಿದ್ದರು. ಇದಕ್ಕೋಸ್ಕರವಾಗಿ ಹಿಜ್ಕೀಯನು, ಯೆಹೋವನೇ, ದಯಾಪರನಾದ ದೇವರೇ, ದೇವಾಲಯ ಯಾತ್ರಿಕರಿಗಿರಬೇಕಾದ ಪರಿಶುದ್ಧತ್ವ ಅನೇಕರಲ್ಲಿ ಇಲ್ಲದಿದ್ದರೂ ಪಿತೃಗಳಾದ ದೇವರೇ, ನಿನ್ನನ್ನು ಹುಡುಕಬೇಕೆಂದು ಮನಸ್ಸು ಮಾಡಿದವರೆಲ್ಲರಿಗೂ ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ದೇವರಲ್ಲಿ ಬೇಡಿಕೊಂಡನು. ದೇವರು ಹಿಜ್ಕೀಯನ ಪ್ರಾರ್ಥನೆಯನ್ನು ಕೇಳಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ದೇವರು ಎಲ್ಲರನ್ನು ಸ್ವಸ್ಥಪಡಿಸಿದನು. ಇವತ್ತು ನಾವು ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ನಾವು ಆಚಾರ ವಿಚಾರಗಳನ್ನು ಮಾಡುವುದರಲ್ಲಿಯೇ ಇದ್ದೇವೆ. ಆಚಾರ ವಿಚಾರಗಳು ಅಗತ್ಯ ಇರಬಹುದು, ಆದರೆ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ನಮ್ಮ ಮನಸ್ಫೂರ್ತಿಯಾಗಿ ನಾವು ದೇವರನ್ನು ಹುಡುಕುತ್ತಾ ಬರುವುದಾದರೆ, ದೇವರನ್ನು ಕಂಡುಕೊಳ್ಳಬೇಕೆಂಬುದಾಗಿ ಮನಸ್ಪೂರ್ವಕವಾಗಿ ಇರುವುದಾದರೆ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಸ್ವಸ್ಥಪಡಿಸುವಂತವನಾಗಿದ್ದಾನೆ. ಕರ್ತನೇ, ದಯಾಮಯ ಸ್ವಾಮಿ, ನಮ್ಮ ಮನಸ್ಸನ್ನು ನೋಡುವಂತವನೇ, ಪ್ರಾರ್ಥನೆ ಕೇಳು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆ ತಂದೆಯೇ, ಆಮೆನ್.